ರಾಜಿಯವ್ರೆ, ನಾನು ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಆ ರಾಜೇಶ್ವರಿ ಇದ್ದಾಳಲ್ಲ. ಅನುಷಾ ಪ್ಲೀಸ್, ಅರ್ಲಿ ಮಾರ್ನಿಂಗ್ ಆ ರಾಜೇಶ್ವರಿ ವಿಷಯನ ಎತ್ಬೇಡ. ಅವಳು ಇನ್ನೂ ಬದುಕಿದಾಳಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಆಂಗರ್ ಬರ್ತದೆ. ಹೇಳೋ ಸ್ವಲ್ಪ ಕೇಳಿ ರಾಜಿಯವ್ರೆ, ಪ್ರಚಾರಕ್ಕೋಸ್ಕರ ಸಿಕ್ಕಾಪಟ್ಟೆ ಗಿಮಿಕ್ಸ್ ಮಾಡ್ತಿದ್ದಾಳೆ ಆ ರಾಜೇಶ್ವರಿ. ಏನೋ ಹೊಸ ವೆಂಚರ್. ಮಾರ್ನಿಂಗ್ ಮಾಡ್ತಾಳಂತೆ, ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡ್ತಾಳಂತೆ. ಅನುಷಾ, ನೀನ್ ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಇಟ್ಸ್ ನಾಟ್ ಅ ಕ್ಯಾಟ್ ವಾಕ್, ಇಟ್ಸ್ ಅ ಬೌಬೌ ವಾಕ್. ಅಂದ್ರೆ ನಾಯಿ ವಾಕ. ಎಕ್ಸಾಕ್ಟ್ಲಿ. ಅವಳು ರ್ಯಾಂಪ್ ವಾಕ್ ಮಾಡ್ಬೇಕಾದ್ರೆ ಈ ಕಡೆ ಆ ಕಡೆ ಕುತ್ಕೊಂಡಿರ್ತಾರಲ್ಲ ಪೀಪಲ್ಸ್ ನ, ಅವ್ರನ್ನೆಲ್ಲ ಮುಸ್ಕೊಂಡ್ ಹೋಗ್ತಾಳೆ. ಸೊ ಇಟ್ಸ್ ನಾಟ್ ಅ ಕ್ಯಾಟ್ ವಾಕ್, ಇಟ್ಸ್ ಅ ಡಾಗ್ ವಾಕ್. ಮತ್ತೆ ಜನರೆಲ್ಲ ಹೇಳ್ತಾರೆ ಅವಳು ಮಾಡೋದು ಕ್ಯಾಟ್ ವಾಕ್ ಅಂತ. ಹೋಗ್ಲಿ ಬಿಡು, ಅದು ಕ್ಯಾಟ್ ವಾಕ್ ಅಂತ ಅನ್ಕೊಳ್ಳೋಣ. ಈಗೇನು ಅವಳು ಆ ಕ್ಯಾಟ್ ವಾಕ್ ಮಾಡಿ ರ್ಯಾಟ್ ನ ಹಿಡಿತಾಳಂತ? ರಾಜೇಶ್ವರಿ ತಾನು ಇನ್ನ ಸುಂದರಿನ ತೋರಿಸ್ಕೊಳಕ್ಕೆ ಈ ಕ್ಯಾಟ್ ವಾಕ್ ಮಾಡ್ತಾ ಇದ್ದಾಳಂತೆ. ಏನು ಇವಳು ಕ್ಯಾಟ್ ವಾಕ್ ಮಾಡಿ ಯಂಗ್ ಜನರೇಷನ್ ಅಟ್ರಾಕ್ಟ್ ಮಾಡ್ತಾಳಂತ? ಈ ಯಂಗ್ ಜನರೇಷನ್ ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ಕ್ರಾಂತಿಕಾರಿ ಘಟನೆಗಳು ನಡಿಬೇಕು. ನೀವು ಕ್ರಾಂತಿ ಅಂದ ತಕ್ಷಣ ನೆನ್ಪಾಯ್ತು ನೋಡಿ. ಈ ಕ್ರಾಂತಿಕಾರಿ ಭಾಷಣ ಮಾಡೋದಕ್ಕೆ ರಾಜೇಂದ್ರ ಕುಮಾರ್ ಅಂತ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ. ಅವ್ರನ್ನೇ ಕರ್ಕೊಂಡ್ಬಂದು ಯಾಕೆ ಭಾಷಣ ಮಾಡಿಸ್ಬಾರ್ದು? ಅನುಷಾ, ಈ ಕ್ರಾಂತಿಕಾರಿ ರಾಜೇಂದ್ರ ಕುಮಾರ್ ಲೇಡೀಸ್ ಬಗ್ಗೆ ಮಾತಾಡ್ತಾರ? ಯಾವ ವಿಷಯ ಬೇಕಾದ್ರೂ ಭಾಷಣ ಮಾಡ್ತಾರೆ. ಆದ್ರೆ ಒಂದ್ ಭಾಷಣಕ್ಕೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಹೆಂಗಸ್ರನ್ನ ಹೊಗಳ್ಬೇಕಾ ಹೊಗಳ್ತಾರೆ, ಹೆಂಗಸ್ರನ್ನ ಬೈಬೇಕಾ ಬೈತಾರೆ, ಕ್ರಾಂತಿ ಮಾಡ್ಬೇಕಾ ಮಾಡ್ತಾರೆ, ವಾಂತಿ ಮಾಡ್ಬೇಕಾ ಮಾಡಿಸ್ತಾರೆ. ವೆರಿ ಗುಡ್. ಅನುಷಾ, ಈಗಲೇ ನಾವಿಬ್ರು ಹೋಗಿ ಅವ್ರನ್ನ ಮೀಟ್ ಮಾಡೋಣ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅವ್ರ ಕಾರ್ ಕೊಡ್ತೀನಿ, ನೀವೇ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಅನುಷಾ. ಬಾಯ್ ಬಾಯ್. ಹಲೋ, ನಮಸ್ಕಾರ. ರಾಜೇಂದ್ರ ಕುಮಾರ್ ಅವರ? ನನ್ನ ಹೆಸರು ಜಾಜಿ ಜಂಬಲ್ದಿನಿ ಅಂತ, ಸೋಷಿಯಲ್ ವರ್ಕರು, ಮಹಿಳಾ ಸಂಘದಲ್ಲಿ ಪ್ರೆಸಿಡೆಂಟು. ಏನಿಲ್ಲ ಸರ್, ನಾಳೆ ನೀವು ನಮ್ಮ ಮನೆಗೆ ಬಂದು ಭಾಷಣ ಮಾಡೋಕ್ಕಾಗತ್ತಾ? ಗಲಿಗಲಿ ವಂಶ. ಎಸ್ ಎಸ್, ಬರ್ತೀರಾ? ಓ ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಗೆ ವೇಟ್ ಮಾಡ್ತಾ ಇರ್ತೀನಿ. ಇಷ್ಟೊತ್ತಾದ್ರೂ ಯಾಕೆ ಬರ್ತಾರಲ್ಲ? ಜಾಜಿ ಅವರೇ, ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನಾವು ಹೋಗಿ ದೋಸೆ ತಿನ್ಕೊಂಡ್ಬಂದು ಅದ್ಯಾರೋ ಕಿತ್ತೋಗಿರೋರು ಬರ್ತಾರಲ್ಲ ಅವ್ರಿಗೆ ಸ್ವಾಗತ ಕೊಡ್ತೀವಿ. ಅದು ಡೋಂಟ್ ಟಾಕ್ ರಮೇಶ್. ಬರ್ತಾರವರು ಕಿತ್ತೋಗಿರೋರಲ್ಲ, ಕ್ರಾಂತಿಕಾರಿ ರಾಜೇಂದ್ರ ಕುಮಾರ್, ರೆವಲ್ಯೂಷನಿಸ್ಟ್. ಓ, ಕಮ್ಯುನಿಸ್ಟ್ ತರ ರೆವಲ್ಯೂಷನಿಸ್ಟ್. ಅಲ್ಲೂ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ನಂಬಿಕೆ ಇಲ್ಲ. ಸ್ಪೀಚ್ ಮೇಲೆ ನಂಬಿಕೆ ಇದೆ. ವೆಲ್ಕಮ್ ವೆಲ್ಕಮ್, ಕ್ರಾಂತಿಕಾರಿ ರಾಜೇಂದ್ರ ಕುಮಾರ್. ನಮಸ್ಕಾರ, ನಾನು ಜಾಜಿ ಜಂಬಲ್ದಿನಿ. ಬಿಟ್ಲ ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪಾಯಿ ಕೊಟ್ರೆ ಎಂಥ ಕ್ರಾಂತಿಕಾರಿ ಕೆಲಸ ಬೇಕಾದ್ರೂ ಮಾಡ್ತಾರೆ. ತಲೆ ಮೇಲೆ ಕೊಂಬಿದ್ರೆ ಮಾತ್ರ ಸಾಲದಮ್ಮ, ಕುಮ್ಮತ್ತು ಕಲ್ತಿರ್ಬೇಕು. ಕ್ರಾಂತಿಕಾರಿ. ಎಕ್ಸಾಕ್ಟ್ಲಿ. ನಮಸ್ಕಾರನಪ್ಪ, ನಾನು ಲಂಗಪ್ಪ. ವಯಸ್ಸಾಗಿರೋ ನೀವು ಲಂಗ ಗಿಂಗ ಅಂತ ಮಾತಾಡಬಾರ್ದು. ಎಕ್ಸ್ಕ್ಯೂಸ್ ಮೀ ಸರ್, ಆಕ್ಚುಲಿ ಇವ್ರಿಗೆ ರಕಾರ ಪ್ರಾಬ್ಲಮ್. ಭಾಷಾ ಕ್ರಾಂತಿ. ಎಕ್ಸಾಕ್ಟ್ಲಿ. ಅದೇ, ಥ್ಯಾಂಕ್ ಯು ವೆರಿ ಮಚ್. ಕ್ಯಾನ್ ಗೋ. ನಮಸ್ಕಾರ. ಇವಳು ನಮ್ಮನೆ ಕೆಲಸದವಳು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವಿಂಗ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ, ಮುಸ್ರತಿಕ್ಕ ತಪ್ಪುತ್ತೇನೆ. ಮುಖ ನೋಡಿದಾಯ್ತು ತಾನೆ? ಔಟ್. ಪರವಾಗಿಲ್ಲ ರೀ, ನಿಮ್ಮ ಮನೇಲಿ ಒಬ್ಬೊಬ್ರು ಕ್ರಾಂತಿಕಾರಿಗಳೇ. ಅದಕ್ಕೆ ನಿಮ್ ಸ್ಪೀಚ್ ಕೇಳ್ಬೇಕು ಅಂತ ನಮ್ಗೆಲ್ರಿಗೂ ತುಂಬಾ ಆಸೆ. ಅದಕ್ಕೇನಂತೆ ಭಾಷಣ ತೆಗೆದು ಬಿಡೋಣ. ನೋಡಿ, ನಾನು 4 ಟೈಪಲ್ಲಿ ಸ್ಪೀಚ್ ಮಾಡ್ತೀನಿ. ಯಾಕಂದ್ರೆ ಸ್ಪೀಚ್ 5000 rupees, ಮಿಡಲ್ ಕ್ಲಾಸ್ ಸ್ಪೀಚ್ 10,000 rupees, ಕ್ಲಾಸ್ ಸ್ಪೀಚ್ 25,000 rupees ಅಂಡ್ VIP ಸ್ಪೀಚ್ 50,000. ನಮ್ಗೆ 10,000 ಮಾತ್ರ ಸ್ಪೀಚ್ ಮಾಡಿ. ನೋಡಿ, ಆ ರಾಜೇಶ್ವರಿಗೆ ನಾನು ಸಕ್ಕತ್ತಾಗಿ ಬುದ್ಧಿ ಕಲಿತೆ. ಬಿಡ್ರಿ, ಬರೀ ಭಾಷಣದಲ್ಲೇ ಬುದ್ಧಿ ಕಳಿಸ್ಬಿಡ್ರ. ನನ್ನ ಭಾಷಣ ಕೇಳಿ ಎಷ್ಟೋ ಸರ್ಕಾರಗಳು ಬಿದ್ದಿವೆ, ಎಷ್ಟೋ ಸರ್ಕಾರಗಳು ಎದ್ದಿವೆ. ರಷ್ಯಾದಲ್ಲಿ ಕ್ರಾಂತಿ ಆಗೋ ಕಾರಣ ಯಾರು? ನನ್ನಂತ ಕ್ರಾಂತಿಕಾರಿ. ನೀವು 10,000 ರೂಪಾಯಿ ರೆಡಿ ಮಾಡ್ಕೊಳ್ಳಿ, ನಾಳೆನೆ ಬಂದು ಭಾಷಣ ಬಿಗಿ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್. ಮೈಕ್ ತರ್ತಿಲ್ವಾ? ಅದು ಮನೆ ಮಟ್ಟಿಗಲ್ವಾ ಸ್ಪೀಚು, ಹಾಗಾಗಿ ಮೈಕ್ ಬೇಡ. ಕಂಟಿನ್ಯೂ. ಥ್ಯಾಂಕ್ ಯು. ನೋಡಿ, ನೀವೆಲ್ಲರೂ ಲಾಸ್ಟ್ ಶತಮಾನದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಹೆಸರನ್ನ ಕೇಳಿದ್ರ. ಈ ಶತಮಾನದಲ್ಲಿ ರಾಜೇಂದ್ರ ಕುಮಾರ್ ಅವ್ರ ಹೆಸರನ್ನ ಕೇಳ್ತಾ ಇದ್ದೀರಾ. ಈ ರಾಜೇಂದ್ರ ಕುಮಾರ್ ಅಂದ್ರೆ ಇಡೀ ಭಾರತದಲ್ಲಿ ಕ್ರಾಂತಿ ಮಾಡೋ ಸಾಧನ. ಇವರ ಮಾತುಗಳಲ್ಲಿ ಅದೇನೋ ಇರುತ್ತೆ. ಏನ್ ಸರ್? ಕಿಡಿ. ಹಾ, ಕಿಡಿ. ಆ ಕಿಡಿ ಮುಂದೆ ಫೈರ್ ಆಗುತ್ತೆ. ಸ್ವಲ್ಪ
ಗ್ಯಾಸ್ ಸ್ಟವ್ ಆರಿಸಿದೀಯೇ? ಆಡ್ಸಿದ್ದೀನಿ, ಪಕ್ಕ ನನ್ನ ಬಗ್ಗೆ ಕೇರು ಇಟ್ಟಿದ್ದೀನಿ. ಈಗ ರಾಜೇಂದ್ರ ಕುಮಾರ್ ಅವರು ಸ್ಪೀಚ್ ಮಾಡ್ತಾರೆ. ಸರ್ ಮಾತಾಡಿ. ಇವತ್ತು ಏನಾಗ್ತಿದೆ? ಹಿರಿಯರು ತೊಂದರೆ ಅನುಭವಿಸ್ತಾ ಇದ್ದಾರೆ, ಅತ್ತೆದೀರು ಸೊಸೆಯರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ, ತಂದೆ ತಾಯಿಗಳು ಮಕ್ಕಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾಕೆ ಹೀಗಾಗ್ತಿದೆ? ನಾವು ಎಲ್ಲಿದ್ವಿ, ಈಗ ಎಲ್ಲಿದ್ದೀವಿ? ನೀವು ಜಯನಗರದಲ್ಲಿದ್ರಿ, ಈಗ ನಮ್ಮ ಮನೆಗೆ ಬಂದಿದ್ದೀರಾ? ಹಿಂದೆ ನಾವು ಏನಾಗಿದ್ವಿ, ಇವತ್ತು ಏನಾಗಿದ್ದೀವಿ? ಹಿಂದೆ ನೀವು ಹುಡುಗರಾಗಿದ್ರಿ, ಈಗ ದೊಡ್ಡವರಾಗಿದ್ದೀರಾ. ಮಹಿಳೆಯರೇ, ಇವತ್ತು ನೀವೆಲ್ಲರೂ ಮುಂದೆ ಬರಬೇಕು, ಕ್ರಾಂತಿಕಾರಿಗಳಾಗಬೇಕು. ನಾವೆಲ್ಲರೂ ಸೇರ್ಕೊಂಡು ಮಹಿಳಾ ಕ್ರಾಂತಿಕಾರಿ ಸಂಘಟನೆ ಕಟ್ಟಬೇಕು. ಅದಕ್ಕೆ ಜಾಜಿಯವರೇ ಮುಂದಾಳತ್ವ ವಹಿಸಬೇಕು. ಕ್ರಾಂತಿ ಆದಾಗ ನಾಯಕತ್ವ ಬದಲಾಗುತ್ತೆ. ರಷ್ಯಾದಲ್ಲಿ ಏನಾಯ್ತು, ಪಾಕಿಸ್ತಾನದಲ್ಲಿ ಏನಾಯ್ತು, ಅಲ್ಲೇನಾಯ್ತು ಅಂತ ಗೊತ್ತಿರಪ್ಪದ್ದು ಯಾವನಿಗೆ ಗೊತ್ತ. ಅಲ್ಲೆಲ್ಲ ಕ್ರಾಂತಿ ಆಯ್ತು. ಮಹಿಳೆಯರೇ, ಇವತ್ತು ಜಗತ್ತಲ್ಲಿ ಏನ್ ನಡೀತಿದೆ? ಅವನ ಕಾಲ್ನ ಇವನ್ ಎಳಿತಾ ಇದ್ದಾನೆ, ಇವನ್ ಕಾಲ್ನ ಅವನ್ ಎಳಿತಾ ಇದ್ದಾನೆ. ಇದನ್ನೆಲ್ಲ ನೋಡಿ ನಮ್ಮ ಜನಗಳಿಗೆ ಅಸಹ್ಯ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಜಾಜಿ ಅವರ ನೇತೃತ್ವದಲ್ಲಿ ಒಂದು ಹೊಸ ಸರ್ಕಾರ ರಚನೆ ಆಗಬೇಕು. ಇವತ್ತು ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ? ಅಮೆರಿಕ ನೋಡಿ, ರಷ್ಯಾ ನೋಡಿ, ಬೇಡ ನ್ಯೂಜಿಲೆಂಡ್ ನೋಡಿ. ಮಾತಲ್ಲೇ ತೋರಿಸ್ಬಿಟ್ರೆ ಹೇಗ್ ನೋಡೋದು ಸ್ವಾಮಿ? ಇವತ್ತು ನಮ್ಮ ಮಹಿಳೆಯರಿಗೆ ಪರಿಹಾರ ಕಲ್ಪಿಸ್ಕೊಡೋ ಸಂಘಗಳು ಹುಟ್ಕೋಬೇಕು. ನಮಗ್ ಬೇಕಾಗಿರೋದು ಚಪ್ಪಾಳೆ ಕಟ್ಟೋ ಕೈಯಲ್ರಿ, ಕಣ್ಣೀರೋರ್ಸೋ ಬೆರಳುಗಳು. ಮಹಿಳೆಯರೇ, ಇವತ್ತಿಂದ ನೀವೆಲ್ಲರೂ ಕ್ರಾಂತಿ ಮಂತ್ರನ ಜಪಿಸ್ಬೇಕು. ನಿಮ್ಮ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಒಳನಲ್ಲಿ ಹಾಕಿ ರುಬ್ಬು ಬಿಡಿ. ಎಲ್ಲರ ಮನೆಯಲ್ಲೂ ಒರಟಲ್ಲಿ ಇರಲ್ವಲ್ಲ? ಮಿಕ್ಸಿಲ್ ಹಾಕಿ ರುಬ್ಬ್ರಿ. ಕರೆಂಟ್ ನೀವು ಕೊಡ್ತೀರಾ? ಮಿಕ್ಸಿಲ್ ನಾನೇ ಕೊಡಿಸ್ಬಿಡ್ತೀನಿ. ಇಲ್ಲಿಗೆ ನನ್ನ ಭಾಷಣೆ ಮುಗೀತು. 10,000 ರೂಪಾಯಿ ಕೊಡಿ. ಪದ್ಮಜ, ನಾವೊಂದು ಕ್ರಾಂತಿಕಾರಿ ಸಂಘನ ಹುಟ್ಟಾಕೋಣ. ಅದ್ರ ಉದ್ದೇಶ ದೇಶನ ಮುಂದೆ ತರೋದು. ವೈ ನೀವು ವರಿ? ನಮ್ಮ ಜೊತೆ ಕ್ರಾಂತಿಕಾರಿ ರಾಜೇಂದ್ರ ಕುಮಾರ್ ಇದ್ದಾರೆ ನೋಡಿ. ಒಂದು ಕೆಲಸ ಮಾಡಿ, ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಹತ್ರ ಪರ್ ಹೆಡ್ 10,000 ಕಲೆಕ್ಟ್ ಮಾಡಿ. ಅಯ್ಯೋ, ನಾನು ಹೇಳ್ದೆ ಅಂತ ಹೇಳಿಪ್ಪ, ಎಲ್ಲರೂ ಕೊಡ್ತಾರೆ. ಆದ್ರೆ ಒಂದು ವಿಷಯ, ಈ ವಿಷಯ ಆ ರಾಜೇಶ್ವರಿಗೆ ಮಾತ್ರ ಗೊತ್ತಾಗ್ಬಾರ್ದು. ಆ ಮನೇನ ಕಲೆಕ್ಟ್ ಮಾಡಿ ನನ್ನ ಮನೆಗೆ ತಂದ್ಬಿಡಿ. ಓಕೆ ಓಕೆ, ಬಾಯ್. ಜಾಜಿ ಅವರೇ, ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಹತ್ರ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ವಿ. ಇಲ್ಲಿವರೆಗೂ 5 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. ವೆರಿ ಗುಡ್. ಈ 5 ಲಕ್ಷ ರೂಪಾಯಿ ನಮ್ಮ ಕ್ರಾಂತಿಕಾರಿ ಸಂಘಕ್ಕೆ ಬುನಾದಿ ಆಗುತ್ತೆ. ಇನ್ಮೇಲೆ ಯಾವ ಲೇಡೀಸು ಯಾವುದಕ್ಕೂ ಹೆದರೋಷ್ಟೇ ಇಲ್ಲ. ಏನು ಇಷ್ಟೊಂದು ಜನ ಹೆಂಗಸರು ಸೇರ್ಬಿಟ್ಟಿದ್ರಿ? ಅಂದ್ರೆ ಇದೇನು? ಥ್ಯಾಂಕ್ ಯು ಸರ್. ಸರ್, ನಮ್ಮ ಸಂಘಕ್ಕೆ 5 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. ಕ್ರಾಂತಿ ಪದದ ಪವರೇ ಹಾಗಮ್ಮ. ಕ್ರಾಂತಿ ಅಂದ್ರೆ ಸಾಕು, ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ. ಕ್ರಾಂತಿಗಳ ಸೇರ್ಕೊಂಡು ಎಷ್ಟು ಬೇಕಾದ್ರೂ ಸಂಘಗಳು ಕಟ್ಬೋದು, ಎಷ್ಟು ಹಣ ಬೇಕಾದ್ರೂ ವಸೂಲಿ ಮಾಡ್ತಾನೆ ಇರ್ಬೋದು. ಸರ್, ನೀವು ದೇಶದ ಮೂಲೆ ಮೂಲೆಗೆ ಹೋಗಿ ಕ್ರಾಂತಿ ಬಗ್ಗೆ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡ್ತೀರಾ. ಇದನ್ನ ನಮಗೆ ಗೊತ್ತೇ ಆಗಲ್ಲ, ಯಾಕಂದ್ರೆ ಇದಕ್ಕೆಲ್ಲ ನಾವು ಹೊಸಬರು ನೋಡಿ. ಹಾಗಾಗಿ ನಮ್ಮ ಸಂಘಕ್ಕೆ ನೀವೇ ಖಜಾಂಚಿ. 5 ಲಕ್ಷ ರೂಪಾಯಿ ನೀವೇ ಇಟ್ಕೊಳ್ಳಿ. ನಮ್ಮ ಕನಸನ್ನ ನೀವೇ ನನಸು ಮಾಡಬೇಕು. ನೀವು ಏನು ಯೋಚನೆ ಮಾಡಬೇಡಿ ಅಮ್ಮ. ನಿಮ್ಮ ಕಷ್ಟ ಬಂದಾಗ ಕ್ರಾಂತಿಕಾರಿ ರಾಜೇಂದ್ರ ಕುಮಾರ್ ಅಂತ ಒಂದು ಕೂಗು ಹಾಕಿ ಸಾಕು. ನಾನು ಯಾವುದೇ ಗ್ರಹದಲ್ಲಿದ್ರು ನಿಮ್ ಮುಂದೆ ಪ್ರತ್ಯಕ್ಷ. ಜಾಜಿ ಅವರೇ, ಊರೆಲ್ಲ ಹುಡುಕ್ಬಿಟ್ರಿ. ಆ ಕ್ರಾಂತಿಕಾರಿ ರಾಜೇಂದ್ರ ಕುಮಾರ್ ಅನ್ನೋ ಸುಳಿವೇ ಇಲ್ಲ. ನಾನು ಕೊಟ್ಟ 5 ಲಕ್ಷ ರೂಪಾಯಿ ಹೇಗೆ ವಸೂಲಿ ಮಾಡೋದು? ವಸೂಲಿ ಮಾಡೋದ? ಎಳ್ಳು ನೀರು ಬಿಟ್ಬಿಡಿ. ಜಾಜಿ ಅವರೇ, ಆ ಕ್ರಾಂತಿಕಾರಿನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ವಿ. ಆದ್ರೆ ಅವರು ಸರಿಯಾಗಿ ಮನೆ ಬಾಡಿಗೆ ಕಟ್ತಾ ಇಲ್ಲ ಅಂತ ಓನರ್ ಅವ್ರನ್ನ ಓಡಿಸ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಅಂತ ನಮ್ಮನೆ ಕೇಳ್ತಿರಲ್ರಿ? ಮಹಿಳಾ ಸಂಘದಿಂದ 5 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಟ್ಟಿದೀವಿ. ನೀವೇ ಆ ದುಡ್ಡನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ನೀವು ಮಹಿಳಾ ಸಂಘದ ಕಡೆ ಮುಖ ಇಡಬಾರ್ದು, ಹಾಗೆ ಮಾಡ್ಬಿಡ್ತೀವಿ. ಏನಮ್ಮ, ಇಂಥ ಕೆಲಸ ಮಾಡೋದಕ್ಕೆ ಮುಂಚೆ ನನ್ನೊಂದು ಮಾತು ಕೇಳಬಾರ್ದ? ಅತ್ತೆ, ಈಗ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ನೀವೇನು ಮಾತಾಡಿ ಸುಮ್ಮನಿದ್ಬಿಡಿ. ನಾನೇನೋ ಸುಮ್ಮನಿರ್ತೀನಮ್ಮ, ಆದ್ರೆ ಮಹಿಳಾ ಸಂಘಗಳು ಕೊಟ್ಟಿರೋ 5 ಲಕ್ಷ ರೂಪಾಯಿನ ನೀನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ ತಲೆಗೆ ಮೊಳೆ ಹೊಡೆದು ದಾಸವಾಳ ಸಿಕ್ಕಿಸ್ಬಿಡ್ತಾಳೆ. ಅಲ್ವೋ ದೀಪಮ್ಮರಿ, ಗಂಡನಾಗಿ ನನ್ನನ್ನೇ ನಂಬದೇ ಇದ್ಮೇಲೆ ಬೇರೆ ಯಾರನ್ನು ನಂಬ್ತೀಯ? ನನಗೆ ಗಂಡ ಅಲ್ವೇನೋ? ನೀನು ನಂಬಿನೇ ನನ್ಗೆ ಈ ಪರಿಸ್ಥಿತಿ ಬಂದಿರೋದು. ಅಲ್ಲ, ಬೇರೆಯವ್ರಿಗೆ ಮೋಸ ಮಾಡೋದೇ ನಿನ್ ವೃತ್ತಿ ಆಗೋಯ್ತು. ಅಯ್ಯ, ನಿನ್ಗೆ ಅರ್ಥನೇ ಆಗಲ್ಲ ಬಿಡು. ಇದೆಲ್ಲ ಮಾಡ್ತಿರೋದು ನಾನು ನಿನ್ನ ಒಳ್ಳೇದಕ್ಕೆ ಅಲ್ವಾ ಚಿನ್ನ? ನನ್ಗೆ ಒಳ್ಳೇದ್ ಮಾಡ್ತೀನಿ ಅಂತ ನನ್ಗೆ ಎಷ್ಟು ಸರಿ ಮೋಸ ಮಾಡಿಲ್ಲ ನೀನು. ನೋಡು ಚಿನ್ನ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ನಾನು ಕೊಟ್ಬಿಡು. ಅದನ್ನೆಲ್ಲ ಕರಗಿಸಿ ಹೊಸ ಡಿಸೈನ್ ಒಡವೆಗಳನ್ನ ಮಾಡಿಸಿ ನಿನ್ ಕೈ ನಾನು ಒಡವೆ ಕೊಟ್ರೆ ನೀನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನುಂಗಿ ನೀರು ಕುಡಿದ್ಬಿಟ್ಟು ಅಷ್ಟೇ. ಹೋಗ್ದಿ. ನೀನ್
ನಿನ್ ಹೇಗ್ ನಂಬಿಸ್ಬೇಕು ನಮ್ಮ ಸಮಾತ ಹಾಗಿರ್ಲಿ ನೀನ್ ಒಡವೆಗಳನ್ನೆಲ್ಲ ಬಿಚ್ಕೊಡು ಕರಗಿಸ್ಬಿಟ್ಟು ಹೊಸ್ದಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ ನಿನ್ನ ಹತ್ರ ದುಡ್ಡೆಲ್ಲ ಐತೆ. ನನ್ನೇನ್ ಬೇವರ್ಸಿ ಅನ್ಕೊಂಡಿದ್ಯಾ? ಇಲ್ಲ ಬಿಗ್ನಾಸಿ ಅನ್ಕೊಂಡು. ಓ ಈ ಮಾತೇನ್ ಕಮ್ಮಿ ಇಲ್ಲ. ಈ ಗಂಟ್ ನೋಡ್ ಮಾತಾಡು. ಅದ್ರಲ್ಲೇನೈತೆ ನಿಮ್ಮ ಅಜ್ಜಿ ಕೊಟ್ಟು? ನಮ್ಮ ಅಜ್ಜಿ ಗಂಟಲ್ಲ ಒಂದಲ್ಲ ಎರಡಲ್ಲ 5 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಅಯ್ಯೋ ಎಷ್ಟೊಂದು ದುಡ್ಡು ಅಲ್ಲ ಬಂದ ತಕ್ಷಣ ಗಂಟಲ್ಲಿರೋ ದುಡ್ಡು ತೋರ್ಸೋದ್ಬಿಟ್ಟು ಗಿಲೀಟ್ ಮಾತಾಡ್ತಿದ್ಯಾ. ಗಂಟ್ ನೋಡಿದ್ಮೇಲಾದ್ರೂ ನಂಬಿಕೆ ಬಂತಲ್ಲ. ಚಿನ್ನ ನಿನ್ ಕತ್ತಲ್ಲಿರೋ ಗೂಡಲ್ಲಿರೋ ಒಡವೆ ಎಲ್ಲ ತಂದ್ಬಿಡು, ಎಲ್ಲ ಒಟ್ಟಿಗೆ ಖರ್ಚು. ಅಯ್ಯೋ ಇದು ಒಂದ್ ಮನೆ ಮಾಡಿಸ್ಕೊಡ್ತೀವಿ. ಚಿನ್ನ ಇದಕ್ಕಿನ್ನ ಲೇಟೆಸ್ಟ್ ಇದೆ ಬೇಜಾನ್ ಬಿದ್ದವೆ ಮಾಡ್ತಾನ. ಅಯ್ಯೋ ನೀವು ಎಷ್ಟು ಅಯ್ಯೋ ನನ್ ಚಿನ್ನ ಬೇಗ ಅಪ್ಪ ಕಟ್ಕೊಂಡು ಹೇಳ್ತೀನೋ ದುಡ್ಡು ತೋರ್ಸಿ ಹೋಲ್ಸ್ಕೋಬೇಕು ಅಂತ ಇವತ್ತು ಗೊತ್ತಾಗಿತ್ತು. ಏನ್ ಕಾಲ ಬಂತೀವ. ರಾಜ ತಗೋ ಇದೆಲ್ಲ ಕರಗಿಸಿ ಒಳ್ಳೆ ಡಿಸೈನ್ ಮಾಡಿಸ್ಕೊ. ಸೂಪರ್ ಡಿಸೈನ್ ಮಾಡಿಸ್ಕೊಂಡ್ಬರ್ತೀನಿ. ಏನು ಇಷ್ಟೇನ ಇರೋದು? 2 ತಿಂಗಳ ಮುಂಚೆ ಒಂದಷ್ಟು ಒಡವೆ ತಗೊಂಡು ಕರಗಿಸ್ಕೊಂಡ್ ಬರ್ತೀನಿ ಕರಗಿಸ್ಕೊಂಡೇ ಬರ್ಲಿಲ್ಲ. ಅಯ್ಯೋ ನೋಡ್ ಅಲ್ಲೇ ಬಿದ್ದದ್ ನೋಡ್ ಮರ್ತೇ ಬಿಟ್ಟಿದೆ. ಇದ್ರ ಜೊತೆಗೆ ಅದನ್ನು ಕರಗಿಸ್ಬಿಡ್ತೀನಿ. ರಾಜು ಎಂತ ಡಿಸೈನ್ ಇರ್ಬೇಕು ಅಂದ್ರೆ ಯಾರು ಹಾಕಿರ್ಬಾರ್ದು ಅಂತ ಡಿಸೈನ್ ಇರ್ಬೇಕು. ನೀನ್ ಏನು ಯೋಚನೆ ಮಾಡ್ಬೇಡಿ. ಐಶ್ವರ್ಯ ರೈನು ಹಾಕಿರ್ಬಾರ್ದು ಅಂತ ಒಡವೆ ಮಾಡ್ಕೊಂಡ್ ಬರ್ತೀನಿ. ಅದು ನೀನ್ ಹಾಕೊಂಡು ಕತ್ತಲ್ಲಿ ನಿಂತ್ಕೊಂಡ್ರು ಇಲ್ಲೇ ಅಂತ ಕಂಡಿಡಿಬೇಕು. ಅಯ್ಯೋ ನೆನ್ಸ್ಕೊತಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇದೇನು ಕತ್ತಲ್ ಒಂದು ಪೀಸ್ ಹಂಗೆ ಉಳಿಸ್ಕೊಂಡಿದ್ಯಾ? ಇದಾ ಬರೀ ಕೂತ್ಕೊಂಡಿದ್ಯಲ್ಲ ಅಂತ ಹೂವಾಗೋಣ ಯಾಕೆ ಪರವಾಗಿಲ್ಲ. ಇನ್ನೊಂದಷ್ಟು ಹೂವಾಗಳು ಬಳೆಗಳು ತಂದ್ಕೊಡ್ತೀನಿ. ಅದನ್ನ ಕೈಗೆಲ್ಲ ಚಿನ್ನಂಗೆ ಇರ್ಬೇಕು. ಚಿನ್ನದಂತ ಹೆಂಡತಿಗೆ ಚಿನ್ನದಂತಲೇ ತಂದ್ಕೊಡೋದು. ನಾನು ಬರಲ್ಲ, ಮನೆ ಕಡೆ ಹೋಗೋಣ. ಮನೆ ಕಡೆನಾ? ಮನೇಲಿ ಏನಿದೆ ಅಂತ ಕಳ್ಳ ನೀನಿಲ್ವ ಚಿನ್ನ? ಕಂಡ ನೀನೆಂಥ ಹೇಳ್ತೀಯಮ್ಮ? ಯಾರು ನೀವು? ಗಂಡುಗಲಿ ಒಂದ್ಸತ ತಿನ್ನಿತಾನೆ ರಂಗಮ್ಮ. ಲಂಗಾರಿ ಮಾತಾಡ್ತೀರಿ ನಾಚಿಕೆ ಆಗಕ್ಕಿಲ್ವಾ? ಅವ್ರು ಹೇಳಿದ್ದು ರಂಗಮ್ಮ ಅಂತ. ಅವ್ರಿಗೆ ರಂಗಾರ ಬರಲ್ಲ. ಓ ಹಂಗ ಏನ್ ವಿಷಯ? ನಿನ್ನ ಗಂಡ ತಲೆ ಹೊಡೆದು ಸಂಪಾದನೆ ಮಾಡ್ಕೊಂಡ ದುಡ್ಡನ್ನ ತೋರಿಸಿದ ತಕ್ಷಣ ಮೈ ಮೇಲಿರೋ ಒಡವೆ ಸಾಲ್ತು ಅಂತ ಪೆಟ್ಟಿಗೆಲಿರೋ ಒಡವೆನ ತಂದು ಕೊಟ್ಟಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ತಲೆ ಹೊಡೆದು ದುಡ್ಡ ಮತ್ತೇನೇನ್ರಿ ಆ ವಯ್ಯ ನಮ್ಮನೆಗೆ ಬಂದು ಸಮಾಜ ಸೇವೆ ಮಾಡ್ತೀನಿ ವ್ಯಾನ್ ಬಾರಿ ಭಾಷಣ ಬಿಗಿತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ಎತ್ಕೊಂಡ್ ಬಂದಿದ್ದಾನೆ. ಈಗ ಆ ದುಡ್ಡಿನ ಜೊತೆ ನಿಮ್ ಒಡವೆನ ಹೊಡ್ಕೊಂಡು ಹೋಗಿ ಅದ್ ಯಾರ ಬಾಯಿಗೆ ಹಾಕ್ತಾನೋ ಏನೋ. ಯಾರು ಬಾಯಿಗೆ ಹಾಕ್ತಾನೆ? ಅವಳಿದ್ದಾಳಲ್ಲ ಡ್ಯಾನ್ಸರ್ ರಾಗಿಣಿ, ಅವಳು ಬಾಯಿಗೆ ಹಾಕಿರ್ತಾನೆ. ಚಾಲ್ ಹಾಕ್ತೀನಿ. ನಿನ್ ಹಾಗೆ ಮೋಸ ಹೋದವಳು ನಮ್ಮನೇಲಿ ಒಬ್ಳಿದ್ದಾಳೆ, ಅವಳ ಜೊತೆ ಕಳ್ಕೊಂಡು ಬರ್ತೀನಿ. ಎಲ್ಲರೂ ಹೋಗಿ ಜನ್ಮ ಜಾಲಾಡ ಬರ್ತೀನಿ ನಡಿಯೇ. ಕಟ್ಕೊಂಡಿರೋ ಗಂಡ ಕುತ್ಕೆ ನನ್ ತಾಲಿ ನೋಡ್ಬಿಡ್ದೆ ಉಮಾಗ್ ಓಡ್ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ. ಎಷ್ಟು ಚೆನ್ನಾಗಿ ಕುಣಿತೀಯ ರಾಗಿಣಿ. ರಾಗಿ ನೀನು ಕುಣಿಯೋದ್ರ ಮುಂದೆ ನೆಗಲು ಕೂಡ ಏನೂ ಇಲ್ಲ. ಹೀಗೆ ಹೊಗಳ್ತಾ ಹೊಗಳ್ತಾ ನೀ ಕಾಲ ಕಳ್ದ್ಬಿಟ್ಟೆ. ಈ ನವಿಲಿನ ರೆಕ್ಕೆ ಪುಕ್ಕ ಎಲ್ಲ ಉದ್ರಕ್ಕಿಂತ ಮುಂಚೆ ಹೀರೋಯಿನ್ ಮಾಡ್ತೀಯೋ ಇಲ್ವೋ? ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನನ್ನ ಜೀವನದ ಪರಮ ಗುರಿನೇ ನಿನ್ನ ಹೀರೋಯಿನ್ ಮಾಡ್ಬೇಕು ಅಂತ. ಈಗಾಗಲೇ 2-3 ಜನ ಡೈರೆಕ್ಟರ್ ನೋಡಿದ್ದೀನಿ. ನಿನ್ನ ಹೀರೋಯಿನ್ ಆಗ ಕೂಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ರಪ್ಪ. ಹೀಗೆ ಹೇಳಿ ಹೇಳಿ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟೆ. ನೀನ್ ಎಷ್ಟು ಹೇಳಿದ್ರು ಇನ್ಮೇಲೆ ನಾನು ರೈಲ್ ಹಾಕೋದಿಲ್ಲ. ಹಾಗಂತ ಹತ್ತಿರೋರಿಂದ ದುಂಪಕ್ಕೆ ಹೋಗ್ಬೇಡ. ಕಾಲ್ ಮುರ್ಕೊಂಡ್ರೆ ಹೀರೋಯಿನ್ ತಂಗಿ ಪಾತ್ರ ಗಟ್ಟಿ ಅಂತೆ. ಇಲ್ಲ ಇಲ್ಲ, ನಾನ್ ಯಾವಾಗ್ಲೂ ಹೀರೋಯಿನ್ ಆಗ್ತೀನಿ ಹೊರತು ಹೀರೋಯಿನ್ ತಂಗಿ ಆಗೋದಿಲ್ಲ. ಅದು ಛಲ ಹಂಗೆ ಇಟ್ಕೊಂಡಿರ್ಬೇಕು. ನೋಡು ಚಿನ್ನ, ನಂದು ಒಂದು ಆಸೆ ಇದೆ. ನೀನು ಹೀರೋಯಿನ್ ಆದ್ಮೇಲೆ ನಿನ್ನ ಪೋಸ್ಟ್ ಎಲ್ಲ ಕರ್ನಾಟಕದ ಗೋಡೆಗಳ ಮೇಲೆ ನೆತ್ಕೊಂಡ್ಬಿಡ್ಬೇಕು. ಬೆಣ್ಣೆ ತಟ್ಟಕ್ಕೂ ಯಾರಿಗೂ ಜಾಗ ಇರಬಾರ್ದು. ಎಲ್ಲಿದ್ಯಾ? ನಿಜಾನ? ಅಯ್ಯೋ ನೋಡಿಲ್ಲಿ ದಡ್ಡಿ. ನೋಡು 5 ಲಕ್ಷ ರೂಪಾಯಿ ಕ್ಯಾಶ್ ನೋಡಿದೆ. ಎಲ್ಲ ತಂದಿದ್ದೀನಿ ನಿನ್ಗೋಸ್ಕರ. ಇದನ್ನೆಲ್ಲ ಇಟ್ಕೊಂಡು ಬರೋ ವಾರನೇ 3 ಸಾಲ ನೀನೇ ಹಾಕಿಸ್ತೀನಿ.
ನೀನ್ ಸಿನಿಮಾ ಮಾಡ್ತೀಯಾ? ಗ್ಯಾರಂಟಿ ಚಿನ್ನ 2 ಲಕ್ಷ ರೂಪಾಯಿ ಶಾರ್ಟ್ ಇದೆ. ಆ 2 ಲಕ್ಷ ರೂಪಾಯಿ ಇದ್ದಿದ್ರೆ ನಾಳೆ ಬೆಳಗ್ಗೆನೆ ಕಂಠೀರವ ಸ್ಟುಡಿಯೋಲಿ ದೊಡ್ಡ ಮರದ ಕೆಳಗಡೆ ಬೋಗ್ದ ಹೀರೋಯಿನ್ ರಾಗಿಣಿ. ನನ್ನ ಹತ್ರ ಇರೋದೇ 1 ಲಕ್ಷ ರೂಪಾಯಿ, ಅದು ನನ್ ಖರ್ಚಿಗೆ ಅಂತ ಇಟ್ಕೊಂಡಿದೀನಿ. ನೀನು ಕೊಟ್ಬಿಟ್ಟು ನಾನೇನ್ ಮಾಡ್ಲಿ? ಅಯ್ಯೋ ದೊಡ್ಡಿ, ನೀನು ಹೀರೋಯಿನ್ ನೀನ್ ಆದ್ಮೇಲೆ ನಿನ್ ಸಂಭಾವನೆ 10 ಲಕ್ಷ ರೂಪಾಯಿ. ರಮ್ಯಾಗಿ ನೀನೇ ಸೆಕೆಂಡು. 1 ಲಕ್ಷ ರೂಪಾಯಿ. ಚೆನ್ನಾಗಿರ್ತೀನಿ. ಪಾಪ ತುಂಬಾ ಒಳ್ಳೆ ಹುಡುಗಿ, ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ರಮ್ಯಾ ಯಾವ್ದಕ್ಕೂ ಹುಷಾರಾಗಿ. ತಗೋ ರಾಜೇಂದ್ರ. ನಂಗೇನ್ ಬೇಡ, ನೀನ್ ನನ್ನತ್ತ ಕೊಟ್ರೆ ನಾನು ದುಡ್ಡು ತಗೊಳ್ಳೋದು. ತಗೋ ರಾಜೇಂದ್ರ. ಇದಪ್ಪ ಲಕ್ಷ್ಮೀ ಬರೋ ವರ್ಷೆ. ಈಗ ಇದನ್ನ ತಗೊಂತೀನಿ, ಆಮೇಲೆ ಇದನ್ನ ತಗೊಂತೀನಿ. ಬರ್ಲಾ, ಪ್ರೊಡಕ್ಷನ್ ಮ್ಯಾನೇಜರ್ ಕಾಯ್ತಾ ಇರ್ತಾರೆ. ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಚಿನ್ನ ಸಿನಿಮಾ ಶುರು ಆಗ್ಲಿ, ಆಮೇಲೆ ನೀ ದಿನ ನಿನ್ ಜೊತೆನೆ ಊಟ ಅಲ್ವಾ? ಅಯ್ಯೋ ನೆರಳು ರೆಕ್ಕೆ ಗರಿ ಕೆರಳು ಬಾಯ್. ನಾನು ಆ ರಾಜೇಂದ್ರ ಮೊಬೈಲ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಯು ಡೋಂಟ್ ವರಿ, ನಿಮ್ಮ ಮನೆ ಸೇಫ್ ಆಗಿರುತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ, ಡೋಂಟ್ ವರಿ. ಓಕೆ ಓಕೆ, ಫೋನ್ ಸಿಕ್ಕ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ಓಕೆ ಓಕೆ ಓಕೆ. ಅತ್ತೆ, ನಿಮ್ ಸೊಸೆಗೆ ನೀವು ಬುದ್ಧಿ ಹೇಳ್ತಿರೋ ಇಲ್ಲ ನಾನು ಹೇಳೋ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನನಗೆ ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯ ಸಾಕು ಸುಮ್ಮನಿರಮ್ಮ. ನೀನು ಅದು ಯಾವನೋ ರಾಜೇಂದ್ರ ಅನ್ನೋನಿಗೆ 5 ಲಕ್ಷ ರೂಪಾಯಿ ಎಷ್ಟು ಕೊಟ್ಟಿಲ್ಲ, ಅವನು ಪಕ್ಕ ಮೋಸಗಾಲ. ಅವ್ನು ದೊಡ್ಡ ಚೀಟರ್ ಅಂತ ನಿಮ್ಗೆ ಗೊತ್ತು? ನಾವಿಬ್ರು ದೇವಸ್ಥಾನದಿಂದ ಬರ್ತಾ ಇರ್ಬೇಕಾದ್ರೆ ಅವ್ನ್ ಬೈಕಿಂದ ಇಲ್ದು ಯಾವ್ದೋ ಮನೆಗೆ ಹೋದ. ನಾವು ಅವ್ನ ಹಿಂದೆನೆ ಹೋಗಿ ನೋಡ್ತೀವಿ. ಅವನು ನೀನು ಕೊಟ್ಟ 5 ಲಕ್ಷ ಅವನ ಹೆಂಡತಿ ತೋರಿಸಿ ನಂಬಿಸಿ ಅವಳ ಕೈಲಿ ಒಡವೆಗಳನ್ನೆಲ್ಲ ಲಪ್ಪಾಯಿಸ್ಕೊಂಡು ಹೋದ. ಅವ್ಳು ಯಾರೋ ಡಾನ್ಸರ್ ರಾಗಿಣಿ ಇದ್ದಾಳಲ್ಲ, ಅವಳ ಮನೆಗೆ ಹೋಗಿದ್ದಾನೆ. ಸರಿ, ಹಾಗಾದ್ರೆ ಈಗಲೇ ಆ ಡ್ಯಾನ್ಸರ್ ರಾಗಿಣಿ ಮನೆಗೆ ಹೋಗಿ ಆ ರಾಜೇಂದ್ರನಿಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡೋಣ. ಬನ್ನಿ. ಅಯ್ಯ ಇಡಮ್ಮ, ಆ ರಾಜನ ಮನೆ ನಮಗ್ ಗೊತ್ತಿದ್ರಲ್ವ ನಿನಗೆ ತಿಳಿಸೋದಕ್ಕೆ. ಮತ್ತೆ ಈಗ ಏನ್ ಮಾಡೋದು? ಆ ರಾಜೇಂದ್ರ ಹೆಂಡತಿನ ಹಿಡಿದ್ಲೆ ರಾಜೇಂದ್ರ ಸಿಗ್ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ರ ಮನೇಲಿ? ಈಗ ಯಾರು ಬೇಕಾಗಿತ್ತು? ರಾಜೇಂದ್ರ ಕುಮಾರ್ ಬೇಕಾಗಿತ್ತು. ಅವ್ರು ಇವತ್ತು ಮನೆಗೆ ಬಂದಿಲ್ಲ. ನೀವ್ಯಾರು? ಆ ವಿಷಯ ಆಮೇಲೆ ಹೇಳ್ತೀನಿ. ನೀನ್ ಯಾರೇ? ನಾನು ರಾಗಿಣಿ ಅಂತ. ರಾಜೇಂದ್ರ ಅವ್ರು ಪ್ರೊಡ್ಯೂಸ್ ಮಾಡ್ತಿದಾರಲ್ಲ ಫಿಲಮ್, ಅದ್ರ ಹೀರೋಯಿನ್. ಓ ಮೈ ಗಾಡ್, ನಮ್ಮ ಹತ್ರ ಕ್ರಾಂತಿಕಾರಿ, ನಿನ್ನ ಹತ್ರ ಸಿನಿಮಾ ಪ್ರೊಡ್ಯೂಸರಾ? ಪರವಾಗಿಲ್ವೇ? ಆ ರಾಜೇಂದ್ರ ಎಲ್ಲರ ತಲೆಗೂ ತಲೆ ಹೋಗೋಂತ ಎಣ್ಣೆ ಇಟ್ಟಿದ್ದಾನೆ. ಇಷ್ಟು ಹೇಳಿದ ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬಾಯ್ ಬಿಡ್ಕೋಬೇಕು. ಆ ರಾಜೇಂದ್ರ ಎಲ್ಲರ ತಲೆ ಮೇಲೂ ಬಂಡೆಲೆ ಎಳಬಿಟ್ಟಿದ್ದಾನೆ. ಯಾಕೆ ಇವ್ರು ಹೇಳ್ತಾ ಇದ್ದಾರೆ? ನಮ್ಮನೆಗೂ ಬಂದು ನಮ್ಮ ಅಕ್ಕ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗಿದ್ದಾನೆ. ಅಕ್ಕ ವಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುಗಿಯೋ ಮಾತು ಪಕ್ಕದಲ್ಲಿ ಇರ್ಲಿ. ಕಳ್ಕೊಂಡ್ರೆ 5 ಲಕ್ಷ ರೂಪಾಯಿ ಹೊರಡಿಸ್ಲಿಲ್ಲ ಅಂದ್ರೆ ಮಹಿಳಾ ಸೌಕರ್ಯ ಬಂದ್ರೆ ನಿಮ್ ಪಕ್ಕೆ ಮುರಿತಾರೆ. ನನ್ನ ಹತ್ರನೂ 1 ಲಕ್ಷ ರೂಪಾಯಿ ತಗೊಂಡು ಹೋಗಿದ್ದಾನೆ. ಅಂದ ಮೇಲೆ ಆ ರಾಜೇಂದ್ರ ಎಲ್ಲರಿಗೂ ಮುಂದೆ ನಾಮ ಸಿಕ್ಕಿದ್ದಾನೆ. ಅಂದ್ರೆ ಇನ್ನು ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇಲ್ಲದ ರಗಳೆ ಆಗ್ಬಿಡುತ್ತೆ. ಆ ರಾಜೇಂದ್ರ ಬಲ್ ಚುರುಕು. ಎಲ್ಲ ಸಾರಿ ಹೆಂಡತಿ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇರೋದು ನಮ್ಮ ಹತ್ರ ಹಂಚ್ಕೋತಾರಲ್ಲ. ಯಾರೋ ವೆಂಕಟರಮಣ ಅನ್ನೋ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ ಹೋಗಿದ್ದಾರೆ. ಮೊದಲು ನನ್ನ ಜೊತೆ ಹಿಡಿಯೋದನ್ನ ಬಿಟ್ಟು ಅವ್ರನ್ನ ಹಿಡಿಯೋಣ, ನಡೀರಿ. ವೆಂಕಟರಮಣ ಗೋವಿಂದ ಗೋವಿಂದ. ಅಯ್ಯೋ ಗೋವಿಂದ, ನಾನು ಸಿನಿಮಾ ತೆಗಿಬೇಕು ಅಂತ ಹೊಟ್ಟೆಗೆಲ್ಲ ಇಂಥ ಪಾಪಿನ ಮಕ್ಕಳನ್ನೇ ಕೊಡ್ತಿಲ್ಲ ಗೋವಿಂದ. ಈ ಗೋವಿಂದ ಎಲ್ಲಿದ್ದಾನೆ ತೋರ್ಸು ಗೋವಿಂದ. ಗೋವಿಂದ ಗೋವಿಂದ ಗೋವಿಂದ, ನಮಸ್ಕಾರ ಗೋವಿಂದ. ನಮಸ್ಕಾರ ಗೋವಿಂದ. ಗೋವಿಂದ, ಈ ರಾಜೇಂದ್ರ ನೀವು ನೋಡಿದ್ರೆ ಗೋವಿಂದ ನೋಡ್ದಾಗಿದೆಯಲ್ಲ, ಧ್ವನಿ ಎಲ್ಲೋ ಕೇಳಿದ್ದೀನಲ್ಲ ಗೋವಿಂದ. ಸ್ವಲ್ಪ ತಿರುಗ್ತೀರಾ? ಯಾಕೆ ಗೋವಿಂದ? ಈಗ ಹೇಳ್ತೀನಿ. ಸ್ವಲ್ಪ ಕೈ ತೆಗಿತೀರಾ ಗೋವಿಂದ? ಸ್ವಲ್ಪ ಬಗ್ಗೆ ಗೋವಿಂದ. ಯಾಕೆ ಗೋವಿಂದ? ನನ್ಗೆ ಅರ್ಥ ಆಗುತ್ತೆ ಗೋವಿಂದ. ಇನ್ನೊಂದೆರಡು ಡಿಚ್ಚಿ ಹೊಡ್ಕೋಬೇಕಾದ್ರೆ
ಏನ್ ಗೋವಿಂದ, ಯಾರೋ ಒಳ್ಳೆ ಪ್ರೊಡ್ಯೂಸರ್ ಕರ್ಕೊಂಡ್ ಬರ್ತೀರಿ, ಇಬ್ರು ಸೇರ್ಕೊಂಡು ಒಂದು ಗ್ರ್ಯಾಂಡ್ ಪಿಕ್ಚರ್ ಮಾಡಿವ್ರಂತೆ ಅಂತ ಹೇಳ್ಬಿಟ್ಟು ಮೋಟನೂ ಇಲ್ಲ, ಶೂಟಿಂಗು ಇಲ್ಲ. ಏನು ಗೋವಿಂದ ಇದು ನನ್ನ ಪಜೈತೆ? ಅಯ್ಯೋ ಗೋವಿಂದ, ಅದನ್ನೇ ಹೇಳೋಕ್ ಬರ್ತಿದ್ದೆ. ನೀನು ಕೊಟ್ಟಿರೋ ದುಡ್ಡು ಜೊತೆಗೆ ಇಲ್ಲಿ ನೋಡು, ಇನ್ನು 6 ಲಕ್ಷ ರೂಪಾಯಿ ಕ್ಯಾಶು, ಒಡವೆಗಳೆಲ್ಲ ಇದೆ. ಇದು ಇಟ್ಕೊಂಡು ಮುಂದಿನ ವಾರನೇ ಸಿನಿಮಾ ಶೂಟಿಂಗ್ ಶುರು ಮಾಡ್ಬಿಡೋಣ. ನೋಡಪ್ಪ, ಇದು ಬೇಡ ಅಂದ್ರೆ ನಿನ್ ದುಡ್ಡು ನೀನು ಇಟ್ಕೊಂಡ್ಬಿಡು. ನಂಗೆ ಗೋವಿಂದ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಗೋವಿಂದ. ನಡಿ ಗೋವಿಂದ, ಈಗ ಶೂಟಿಂಗ್ ಶುರು ಮಾಡ್ಬಿಡ್ತು. ಮಾಡ್ಬಿಡೋಣ ಗೋವಿಂದ, ಅದಕ್ಕೆ ಏನು ಅಡ್ಡಿಲ್ಲ. 2 ಲಕ್ಷ ರೂಪಾಯಿ ಶಾರ್ಟೇಜ್ ಇದೆ, ಅದು ನೀನು ಕೊಟ್ರೆ ನಾಳೆ ಬೆಳಗ್ಗೆ ಸಿನಿಮಾ. ಗೋವಿಂದ ಗೋವಿಂದ ಹೀರೋಯಿನ್ ಯಾವ ಗೋವಿಂದ? ಗೋವಿಂದ ಗೋವಿಂದ ನಮ್ಮ ಹತ್ರ ಕ್ರಾಂತಿಕಾರಿ, ನನ್ನ ಹತ್ರ ಫಿಲಂ ಪ್ರೊಡ್ಯೂಸರ್. ಇನ್ ಯಾರ ಹತ್ರ ಏನೇನು ಆಟ ಕಲ್ತ್ಕೊಂಡ್ರೆ ಸರಿ, ಇಲ್ಲಾದ್ರೆ ಎಕ್ಸ್ಕ್ಯೂಸ್ ಮೀ, ಇನ್ನೂ ಸ್ವಲ್ಪ ಮನಿ ಬೇಕಾ? ನಾನು ಇನ್ನೂ ಸ್ವಲ್ಪ ಕೊಡ್ಲಾ? ಹೆಂಗಸರು ಕೈ ಮಾಡಿದ್ರೆ ಅಷ್ಟೇ ಚೆನ್ನಾಗಿರಲ್ಲ, ಅದಕ್ಕೆ ಅಂತ ಇಬ್ರು ಹಾಕಿದ್ವಿ. ಮದುವೆ ಇಟ್ಲಾ? ಕರ್ಕೊಂಡು ಹೋಗಿ ಪೊಲೀಸರಿಗೆ ಅಮ್ಮ ಜಾಗಿ, ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನ ಕೊಟ್ಟು ಒಂದು ತಿಳ್ಕೊ. ಬರೀ ಭಾಷಣದಿಂದ ಸಮಾಜ ಉದ್ಧಾರ ಆಗಲ್ಲ. ಮತ್ತೆ ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಸಮಾಜಕ್ಕೆ ಒಳ್ಳೆ ಪುತ್ರನ್ನ ಹೆತ್ತು